ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲೇ ನಾನೇ ವರ್ಕ್ ಮಾಡಿರುವಂಥ ಪೀಸ್ ಇದು ಒಂದು ಪೀಸು. ಮತ್ತು ಇದು ಅಷ್ಟೇ, ಇದನ್ನು ಕೂಡ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರೋದು. ಒಬ್ರದ್ದೇ 4 ಬ್ಲೌಸು ಕೂಡ 2 ಬೋಟ್ ನೆಕ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ, ಇನ್ನು 4 ಈ ರೀತಿ ನಾರ್ಮಲ್ ನೆಕ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದೆರಡು ಕೂಡ ನಾರ್ಮಲ್ಲು, ಅದೆರಡು ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ನ ಮಾಡಿದ್ದೀನಿ. ಇದು ನೋಡಿ ಮೆಜರ್ಮೆಂಟ್ ಬ್ಲೌಸು. ಇವಾಗ ನಾನು 4ಕ್ಕೂ ಕೂಡ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ನಾನು 1 ಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಇವರಿಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 4ಕ್ಕೂ ಕೂಡ ಈ ರೀತಿ ಫೋಲ್ಡಿಂಗು ನನ್ನ ಕಡೆ ಇರೋ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಫ್ರಂಟ್ ಬಟನ್ ಆಗಿರೋದ್ರಿಂದ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಮೆಜರ್ಮೆಂಟ್ ಬ್ಲೌಸು. ಮೊದಲಿಗೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಲೆಂತ್ ಬಂದು 15 ಇಂಚಿದೆ, ಬೆನ್ನಿನ ಉದ್ದ 15 ಇದೆ, ಸುತ್ತಳತೆ ಬಂದು ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಸುತ್ತಳತೆ ಬಂದು 9.5 ಇದೆ. ಸ್ಲೀವ್ ಲೆಂತು ನೋಡಿ 10 ಇದೆ. ಸ್ಲೀವ್ ಲೆಂತು ವಿಡ್ತು 6 ಇದೆ ನೋಡಿ. ಇಷ್ಟು ಮೆಜರ್ಮೆಂಟ್ ಬ್ಲೌಸ್ನ ಇವತ್ತು ಕಟ್ ಮಾಡ್ತಿದ್ದೀನಿ. 9.5 ವಿಡ್ತಿದೆ, ಲೆಂತು 15 ಇದೆ, ಮತ್ತು ಸ್ಲೀವ್ ಲೆಂತ್ 10 ಇದೆ, ಸ್ಲೀವ್ ವಿಡ್ತು 6 ಇಂಚಿದೆ. ಇದನ್ನು ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದರೂ ಕೂಡ, ನಾರ್ಮಲ್ ಮಿಷಿನಲ್ಲಿ ವರ್ಕ್ ಮಾಡಿದರೂ ಕೂಡ, ಸಾದಾ ಬ್ಲೌಸ್ ಆದರೂ ಕೂಡ ಯಾವ ರೀತಿ ಕಟ್ ಮಾಡ್ಕೋಬೋದು ಅನ್ನೋದು ತೋರಿಸ್ತೀನಿ. ಇವಾಗ ನಾನು ವರ್ಕ್ ಮಾಡಿರುವಂಥದ್ದು, ವರ್ಕ್ ಮಾಡಿಲ್ಲದೆ ಇರುವಂಥದ್ದು ಎಲ್ಲದನ್ನು ಕೂಡ ಒಟ್ಟಿಗೆ ಲೈನಿಂಗ್ನ ಕಟ್ ಮಾಡ್ಕೊತಿದ್ದೀನಿ. ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು 1/2 ಇಂಚಷ್ಟು ಹೊಲಿಗೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನಾನು ನೋಡಿ. ಈ ರೀತಿ 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಬೆನ್ನಿನ ಉದ್ದ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೊತೀನಿ ನೋಡಿ. ಆವಾಗಲೇ ಹೇಳ್ದಾಗೆ 15 ಇಂಚಿದೆ. 15 ಇಂಚಿಗೆ ಈ ರೀತಿ 1 ಮಾರ್ಕ್ ಮಾಡ್ಕೊತೀನಿ. 15 ಇಂಚಿಗೆ 1 ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ. 15 ಇಂಚಿಗೆ 1 ಮಾರ್ಕು, ಎಕ್ಸ್ಟ್ರಾ ಒಂದು 1/2 ಇಂಚು ಹೊಲಿಗೆಗೆ 1 ಮಾರ್ಕು, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ ವಿಡ್ತ್ನ 2.5 ಇಟ್ಕೊತೀನಿ. ನೆಕ್ ವಿಡ್ತು 2.5 ಇಟ್ಕೊಂಡಿದ್ದೀನಿ. ಶೋಲ್ಡರ್ ವಿಡ್ತು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊತೀನಿ ನೋಡಿ. ಬ್ಲೌಸಲ್ಲಿ ಎಷ್ಟಿದೆ ಈ ರೀತಿ ಬ್ಲೌಸ್ನ ಇಟ್ಕೊಂಡು ಎಷ್ಟಿದೆ ಅಷ್ಟರಲ್ಲಿ ನೋಡಿ, ಈ ಕಡೆ ಸೈಡು ಒಂದು ಸ್ವಲ್ಪ ಹೊಲಿಗೆಗೆ ಮತ್ತು ಈ ಕಡೆ ಸೈಡು ಒಂದು ಸ್ವಲ್ಪ ಹೊಲಿಗೆಗೆ, ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಎರಡೂ ಸೈಡು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. ಈ ರೀತಿ ಇಷ್ಟು ಹೊಲಿಗೆಗೆ ಬಿಟ್ಕೊಂಡು ಇವಾಗ ಸುತ್ತಳತೆ ಎಷ್ಟಿದೆ ಅಷ್ಟನ್ನು ನೋಡ್ಕೋಬೇಕು. 9.5 ಇದೆ ನೋಡಿ. ಸುತ್ತಳತೆ 9.5 ಇದೆ ನೋಡಿ. ಈ ರೀತಿ 9.5 ಇದೆ. ಇದು 38 ಆಗುತ್ತೆ. ಒಟ್ಟು ಸುತ್ತಳತೆ ಬಂದು 38 ಆಗುತ್ತೆ ನೋಡಿ. 9.5 ಇದೆ. 9.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ ವಿಡ್ತು. ಈ ರೀತಿ 9.5ಗೆ ಒಂದು 2 ಕಡೆ ಮಾರ್ಕ್ ಮಾಡಿಕೊಂಡು ಗೆರೆನ ಹಾಕ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೋತೀನಿ ನಾನು ನೋಡಿ. ಈ ರೀತಿ 2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೊತೀನಿ ನೋಡಿ. ಈ ರೀತಿ ಬ್ಲೌಸನ್ನೇ ಇಟ್ಟು ನಾನು ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಆದರೂ ಕೂಡ ಅವ್ರ ಬ್ಲೌಸ್ ಅಳತೆ ಕರೆಕ್ಟಾಗಿದೆ ಅಂದರೆ ನಾನು ಬ್ಲೌಸನ್ನೇ ಇಟ್ಟು ಅಳತೆನ ಮಾಡ್ಕೊತೀನಿ ನೋಡಿ. ಈ ರೀತಿ ಇಟ್ಕೊಂಡು ಇಲ್ಲಿ 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಇಟ್ಕೊತೀನಿ. ಅದನ್ನು ಬಿಟ್ಟು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತೀನಿ ನಾನು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಇಟ್ಕೊಂಡು ಇವಾಗ ಇದನ್ನು ಈ ರೀತಿ ಗೆರೆ ಹಾಕೋತೀನಿ ನೋಡಿ. ಈ ರೀತಿ ಗೆರೆ ಹಾಕ್ಕೊಂಡು ಇದಕ್ಕೆ ಶೇಪ್ ಕೊಟ್ಕೋತೀನಿ, ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ ಈ ರೀತಿ ನೋಡಿ. ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇವಾಗ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ ನಾನು ನೋಡಿ. ಈ ರೀತಿ ಚೆಕ್ ಮಾಡ್ಕೋತೀನಿ. 9.5 ಇದೆ. 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ನಾನು ಅಳತೆ ಮಾಡ್ಕೋತೀನಿ ನೋಡಿ. 9.5 ಇದೆ. 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. 9.25 ಬರ್ತಿದೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. 9.5 ಕರೆಕ್ಟಾಗಿ ಬಂದಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಒಂದು ಸಲ ಇಲ್ಲ 2 ಸಲ ಈ ರೀತಿ ಆರ್ಮೋಲ್ ಚೆಕ್ ಮಾಡಬೇಕಾದ್ರೆ, ಡೀಪ್ ಚೆಕ್ ಮಾಡಬೇಕಾದ್ರೆ ಎಲ್ಲ ನಾವು ಒಂದು ಸಲ ಇಲ್ಲ 2 ಸಲ ನೋಡ್ಕೋಬೇಕು ನೋಡಿ. 9.5 ಕರೆಕ್ಟಾಗಿದೆ. ಇದು ಅಷ್ಟೇ ನೋಡಿ. 9.5 ಕರೆಕ್ಟಾಗಿದೆ.
ಈ ರೀತಿ ಚೆಕ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡಿಕೊಂಡು ಇದು ಸ್ವಲ್ಪ ಈಗ 2 ವರ್ಕ್ ಮಾಡಿದ್ದೀನಿ, 2 ವರ್ಕ್ ಮಾಡದೇ ವರ್ಕ್ ಮಾಡಿಲ್ಲದೆ ಇರುವಂಥದ್ದಾಗಿರೋದ್ರಿಂದ ನಾನು ನೆಕ್ನ ಮಾತ್ರ ಕಟ್ ಮಾಡ್ಕೋತಿಲ್ಲ. ಈ ರೀತಿ ನಾರ್ಮಲಾಗಿ ಕಟ್ ಮಾಡ್ಕೋತಿದ್ದೀನಿ ನೆಕ್ನ. ಆಮೇಲೆ ಯಾವುದು ವರ್ಕ್ ಬೇಡ ಅದನ್ನು ನೆಕ್ನ ಕಟ್ ಮಾಡ್ಕೋತೀನಿ. ವರ್ಕ್ ಮಾಡಿರುವಂಥದ್ದನ್ನು ನಾನು ನೆಕ್ನ ಕಟ್ ಮಾಡ್ಕೊಳ್ಳಲ್ಲ. ವರ್ಕ್ ಮಾಡಿರುವಂಥದ್ದನ್ನು ನೆಕ್ನ ಕಟ್ ಮಾಡ್ಕೋಬಾರ್ದು. ವರ್ಕ್ ಮಾಡದೇ ಇರಲಿ, ಈ ರೀತಿ 4-5 ಪೀಸ್ನ ಕಟ್ ಮಾಡಬೇಕಾದ್ರೆ ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನನಗೊಬ್ಬರು ಸುಮಾರು ಜನ ಅಂತ ಅಂದ್ಕೊಳ್ಳಿ, ಒಂದಿಬ್ಬರು ಮೆಸೇಜ್ ಮಾಡಿದರು ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ ಮಾಡಿದ್ರೆ ಯಾವ ರೀತಿ ಕಟ್ ಮಾಡೋದು ಅಂತ. ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ ಮಾಡಲಿ, ಇಲ್ಲಾಂದರೆ ಬೇರೆ ಕಡೆ ಈಗ ಜಾಕ್ ಮಿಷಿನಲ್ಲೆಲ್ಲ ವರ್ಕ್ ಮಾಡ್ತಾರಲ್ಲ, ಜಾಕ್ ಮಿಷಿನಲ್ಲಿ ಆ ರೀತಿ ವರ್ಕ್ ಮಾಡಿದ್ರು ಕೂಡ ನೆಕ್ ಒಂದು ಕಟ್ ಮಾಡಲ್ಲ ಅಷ್ಟೇ. ಹ್ಯಾಂಡ್ ವರ್ಕ್ ಆದ್ರೂ ಕೂಡ ಅಷ್ಟೇ, ನಾನು ನೆಕ್ ಒಂದು ಕಟ್ ಮಾಡಲ್ಲ. ಈ ರೀತಿ ನಾರ್ಮಲಾಗಿ ಯಾವ ರೀತಿ ಬ್ಲೌಸ್ನ ಕಟ್ ಮಾಡ್ಕೊತೀನಿ ಆ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಂಡೇ ಕಟ್ ಮಾಡ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ನೆಕ್ ಒಂದು ಕಟ್ ಮಾಡಲ್ಲ ಅಷ್ಟೇ. ಇದರಲ್ಲಿ ಯಾವ 2ನ ನಾನು ವರ್ಕ್ ಇದೆ, ಯಾವುದು 2 ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ಇನ್ನು 2ನ ತಗೊಂಡು ನೆಕ್ನ ಕಟ್ ಮಾಡ್ಕೊತೀನಿ. ಇದೇನಿದೆ ನೋಡಿ, ಇದೇನಿದೆ ಈ ಪಿಂಕು ಮತ್ತು ಇದೆರಡು ಕೂಡ ಇದೆರಡು ವರ್ಕ್ ಮಾಡಿರುವಂಥದ್ದು. ಇದನ್ನು ಬಿಟ್ಟು ಇದನ್ನು ತಗೊಂಡು ಇವಾಗ ನಾನು ನೆಕ್ನ ಕಟ್ ಮಾಡ್ಕೊತೀನಿ. ನೆಕ್ನ ಎಷ್ಟಿದೆ ಅಷ್ಟು ನೋಡಿಕೊಂಡು ನೆಕ್ ಲೆಂತ್ ವಿಡ್ತ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ. ನೋಡಿ 1/2 ಇಂಚ್ ಏನಿದೆ ಅದನ್ನು ಬಿಟ್ಟು ಈ ರೀತಿ ಬ್ಲೌಸನ್ನೇ ಇಟ್ಕೊತೀನಿ. ನೋಡಿ ಈ ರೀತಿ ಬ್ಲೌಸನ್ನೇ ಇಟ್ಕೊಂಡು ಡೀಪ್ನ ಮಾರ್ಕ್ ಮಾಡ್ಕೊತೀನಿ. ಆದಷ್ಟು ನೆಕ್ ಶೇಪ್ಗಳನ್ನ ಕೊಡಬೇಕಾದ್ರೆ ನಾವು ಯಾವ ರೀತಿ ಶೇಪ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸಲ ಸ್ಕ್ವೇರ್ ಟೈಪ್ ಕೊಟ್ಟಾಗ ಈ ರೀತಿ ನೋಡಿ, ಈ ರೀತಿ ಬಾಕ್ಸ್ ಟೈಪು ನೆಕ್ನ ಕಟ್ ಮಾಡಿದಾಗ ಡೀಪು ಜಾಸ್ತಿ ಆಗಿಬಿಡುತ್ತೆ. ಕೆಲವೊಂದು ಈ ರೀತಿ ಎಲ್ಲ ಶೇಪ್ ಕೊಟ್ಟಾಗಲೂ ಅಷ್ಟೇ ಬ್ರಾಡ್ ಆಗಿಬಿಡುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಕಟ್ ಮಾಡಬೇಕಾಗತ್ತೆ. ಕೆಲವೊಬ್ಬರು ಡೀಪ್ ತುಂಬ ಜಾಸ್ತಿ ಇಷ್ಟಪಡಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ ಶೇಪ್ಗಳನ್ನ ಕೊಡಬೇಕಾಗತ್ತೆ. ನೆಕ್ ಶೇಪ್ ಕೊಡಬೇಕಾದ್ರೂ ಕೂಡ ನಾರ್ಮಲಾಗಿ ರೌಂಡ್ ನೆಕ್ನ ಕಟ್ ಮಾಡಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ರೀತಿ ಬೇರೆ ರೀತಿ ನೆಕ್ ಶೇಪ್ಗಳನ್ನ ಕೊಟ್ಟಾಗ ಕೆಲವೊಂದು ಸಲ ತುಂಬ ಕಡಿಮೆನೂ ಆಗಿಬಿಡುತ್ತೆ, ಕೆಲವೊಂದು ಸಲ ತುಂಬ ಜಾಸ್ತಿನೂ ಆಗಿಬಿಡುತ್ತೆ. ಅದರಲ್ಲೂ ಇತ್ತೀಚೆಗೆ ಇರುವಂಥ ಹುಡುಗಿರಿಗೆ ಅವರಿಗೆಲ್ಲ ನಾವು ಒಪ್ಪಿಸ್ಬೋದು ಬೇಕಾದರೆ. ಆದರೆ ಈ ರೀತಿ ಮೀಡಿಯಮ್ ಏಜ್ನವರಿಗೆ ಒಪ್ಸೋದು ತುಂಬ ಕಷ್ಟ ಆಗುತ್ತೆ. ತುಂಬ ಅದು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಮಾಡ್ಬಿಟ್ಟಿದ್ದೀರಾ ಕಡಿಮೆ ಮಾಡ್ಬಿಟ್ಟಿದ್ದೀರಾ ಅಂತ. ಹಾಕೊಳ್ಳೋದಕ್ಕಿಂತ ಮುಂಚೆನೇ ನಮಗೇನೆ ಹೇಳ್ಬಿಡ್ತಾರೆ. ಅದನ್ನೆಲ್ಲ ನೋಡ್ಕೋಬೇಕು ನಾವು. ಈ ರೀತಿ ಅವರು 2ಕ್ಕೆ ಸ್ಕ್ವೇರ್ ಇರಲಿ ಅಂತ ಹೇಳಿದರು, ಅದಕ್ಕೆ ಈ ರೀತಿ ಸ್ಕ್ವೇರ್ ನೆಕ್ನ ಕಟ್ ಮಾಡ್ತಿದ್ದೀನಿ. ಇನ್ನೆರಡಕ್ಕೆ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀನಿ. ಇದು 4 ಪೀಸ್ ಆಗಿರೋದ್ರಿಂದ ನಾವು ನೀಟಾಗಿ ಮೊದಲಿಗೆ ಲೈನಿಂಗ್ನ ಇಟ್ಕೋಬೇಕು, ಕರೆಕ್ಟಾಗಿ ಲೈನಿಂಗ್ನ ಇಟ್ಕೋಬೇಕು. ನೋಡಿ ಈ ರೀತಿ ಇವಾಗ ಇಟ್ಕೊಂಡು ಒಂದೇ ಒಂದು ಪೀಸ್ನ ತೊಗೋತೀನಿ. 4 ಪೀಸಲ್ಲಿ 1 ಪೀಸ್ನ ಮಾತ್ರ ತೊಗೊಂಡು ನಾನು ಈ ರೀತಿ ಇಟ್ಕೋತೀನಿ ನೀಟಾಗಿ. ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ಇಲ್ಲೂ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ, ಇಲ್ಲೂ ಸ್ವಲ್ಪ ಒಂದು 1/2 ಇಂಚಷ್ಟು ಇಲ್ಲೂ ಕೂಡ ಬಟ್ಟೆನ ಬಿಟ್ಟಿದ್ದೀನಿ. ಯಾಕೆಂದರೆ 4 ಪೀಸ್ ಇರೋದ್ರಿಂದ ಆ ಕಡೆ ಈ ಕಡೆ ಬಟ್ಟೆ ಆದ್ರೂ ಕೂಡ ಹೆಚ್ಚು ಕಮ್ಮಿ ಬರಲ್ಲ ಅಂತ ಹೇಳಿ. ನೋಡಿ ಇಲ್ಲಿ ಕೆಲವೊಂದು ಸಲ ತುಂಡ ಬಟ್ಟೆ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತಲ್ಲ, ಆವಾಗ ಕೆಲವೊಂದು ಸಲ ತುಂಡ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಸ್ಟ್ರೈಟ್ ಇರಲಿ ಅಂತ ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಅಲ್ಲಿ ಸ್ವಲ್ಪ ಬಿಟ್ಕೊಂಡು ಇವಾಗ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ಇದನ್ನು ಏನಿದೆ ನೋಡಿ, ಇದನ್ನೇ ಈ ರೀತಿ ಇಟ್ಕೊಂಡು ಇದನ್ನು 2 ಇಂಚು ಏನಿದೆ ಬ್ಲೌಸು ಇದು ಬ್ಯಾಕ್ ಪಾರ್ಟು, ಅದರಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊತೀನಿ. ಈ ರೀತಿ ಎಲ್ಲದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ಇದನ್ನು ಕೂಡ ನೆಕ್ ಒನ್ ಕಟ್ ಮಾಡಲ್ಲ, ಈ ರೀತಿ ಕಟ್ ಮಾಡ್ಕೊತೀನಿ. 4 ಬಟ್ಟೆ ಇರೋದ್ರಿಂದ ಆ ಕಡೆ ಈ ಕಡೆ ಜರ್ಗ ಆಡುವಂಥ ಚಾನ್ಸ್ ಇರುತ್ತೆ. ನೀವು ಬೇಕಾದರೆ ಗುಂಡು ಪಿನ್ನು ಸೂಜಿ ಆ ಥರದ್ದು ಏನಾದರೂ ಹಾಕೊಳ್ಳಿ. ನೀಟಾಗಿ ಬಟ್ಟೆನ ಇಟ್ಕೊಳ್ಳೋದೇ ಮುಖ್ಯ. 4-5 ಕಟ್ ಮಾಡುವಾಗ ಸಣ್ಣ ಪುಟ್ಟ ತಪ್ಪಾಗಿಬಿಡುತ್ತೆ. ಒಂದೇ ಆದರೆ ಆ ರೀತಿ ಎಲ್ಲ ಆಗಲ್ಲ. 4-5 ಕಟ್ ಮಾಡಬೇಕಾದ್ರೆ ನಾವು 1 ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೋಬೇಕು. ಆದರೆ ಈ ರೀತಿ ಕಟ್ ಮಾಡೋದ್ರಿಂದ ಬೇಗನೆ ಜಾಸ್ತಿ ಬ್ಲೌಸ್ಗಳು ಸ್ಟಿಚ್ ಮಾಡ್ಬೋದು, ಬೇಗ ಕಟ್ಟಿಂಗ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಒಂದು 10 ನಿಮಿಷ ಎಕ್ಸ್ಟ್ರಾ ಟೈಮ್ನ ತೊಗೊಂಡು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನೆಕ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ನ ಇದನ್ನು ತೆಗೆದುಬಿಡ್ತೀನಿ.
ಇದನ್ನು ತೆಗೆದುಬಿಟ್ಟು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ಒಂದು ಸಲ ಮಾರ್ಕ್ ಮಾಡ್ಕೋತೀವಿ. ನಾನು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ಗೆ ಹಾಕ್ಬೇಕಾದ್ರೇ ಮಾರ್ಕ್ ಮಾಡಿಬಿಟ್ಟಿರ್ತೀನಿ. ಅದು ನಾನೇ ಮಾರ್ಕ್ ಮಾಡೋದ್ರಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನನಗೆ ಹೆಚ್ಚು ಕಮ್ಮಿ ಬರಲ್ಲ. ನಾವು ಹೊರ್ಗಡೆ ಕೊಟ್ಟಾಗ ಸ್ವಲ್ಪ ನೋಡ್ಕೋಬೇಕಾಗತ್ತೆ ನಾವು, ಏಕೆಂದರೆ ಅವರು ಬೇರೆ ಥರ ಮಾರ್ಕ್ ಮಾಡ್ತಾರೆ, ನಾವು ಬೇರೆ ಥರ ಮಾಡ್ತೀವಿ. ಅದಕ್ಕೋಸ್ಕರ ಎಲ್ಲರ ಕಟ್ಟಿಂಗು, ಎಲ್ಲ ಸ್ಟಿಚ್ಚಿಂಗು, ಎಲ್ಲರ ಮಾರ್ಕಿಂಗು ಒಂದೇ ಥರ ಇರಲ್ಲ. ಅದನ್ನು ನೋಡ್ಕೋಬೇಕಾಗತ್ತೆ ನಾವು. ಆದಷ್ಟು ನಾವೇ ಮಾರ್ಕ್ ಮಾಡಿಕೊಟ್ರೆ ಬೆಟರು ನಾವು ವರ್ಕ್ಗೆ ಕೊಡಬೇಕಾದ್ರೆ. ಈ ರೀತಿ ಇವಾಗ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇಟ್ಕೊಂಡು ಬ್ಲೌಸನ್ನೇ ಈ ರೀತಿ ನೀಟಾಗಿ ಇಟ್ಕೊಂಡು ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದರಿಂದ ಇಲ್ಲಿಗೆ ನೋಡಿ, ಇಲ್ಲಿಗೆ ಬಾಕ್ಸ್ ಪಟ್ಟಿ ಏನು ಸೇರಿಸಿದ್ದೀವಿ ಅದನ್ನು ಬಿಟ್ಟು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಡಬೇಕು. ಇದೇನಿದೆ ಬಾಕ್ಸ್ ಪಟ್ಟಿ ಬಿಟ್ಟು ಇಲ್ಲೂ ಸ್ವಲ್ಪ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಆಮೇಲೆ ಈ ಲೆಂತನ್ನು ಮಾರ್ಕ್ ಮಾಡಿದ್ದೀನಿ. ಇವಾಗ ನಾನು ಇದು ನೋಡಿ, ಇದೇನಿದೆ ನಾವು ಡಾಟ್ ಏನು ಹಿಡಿರ್ತೀವಿ ಅದನ್ನು ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಇದನ್ನು ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಡ್ತೀನಿ, ಇಲ್ಲೂ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಕೊತೀನಿ. ಎರಡೂ ಕಡೆ ಹೊಲಿಗೆಗೆ ಬಿಟ್ಕೊಂಡು ಆಮೇಲೆ ನಾನು ಕಟಿಂಗ್ ಮಾಡ್ಕೊತೀನಿ. ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಇಲ್ಲಿ ನೋಡಿ ಈ ಸೈಡ್ ಇದೆಯಲ್ಲ ಇಲ್ಲಿ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡಿರ್ತಾವೆ ಮತ್ತು ಇಲ್ಲಿ ಬಾಕ್ಸ್ ಪಟ್ಟಿ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿ ನೋಡಿ ಇಲ್ಲೂ ಸ್ವಲ್ಪ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಡಬೇಕು ಮತ್ತು ಇಲ್ಲೂ ಕೂಡ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಡಬೇಕು. ಎರಡೂ ಕಡೆ ಒಂದೊಂದು ಅರ್ಧ ಇಂಚು ಹೊಲಿಗೆಗೆ ಬಿಡಬೇಕು. ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡು ಈ ರೀತಿ ನೋಡಿ, ಈ ರೀತಿ ಶೇಪ್ನ ಕೊಟ್ಕೊಂಡೆ ನೋಡಿ. ಈ ರೀತಿ ಶೇಪ್ನ ಕೊಟ್ಕೊಂಡು ಇವಾಗ ನಾನು ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಎಲ್ಲಿಗೆ ಬರಬೇಕು ಅನ್ನೋದನ್ನು ನೀಟಾಗಿ ಈ ರೀತಿ ಚುಟ್ಕನ ಹೊಡ್ಕೊತೀನಿ. ನೆಕ್ಕು ನಾವು ವರ್ಕ್ ಪೀಸ್ನ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಇಲ್ಲಿಗೆ ಬರಬೇಕು ಅನ್ನೋದು ಒಂದು ಅಂದಾಜಿಗಿರುತ್ತೆ ಅಂತ ಈ ರೀತಿ ಕಟ್ ಮಾಡ್ಕೊತೀನಿ. ಇವಾಗ ನಾನು ಏನು ಎಕ್ಸ್ಟ್ರಾ ಒಂದು ಸಮವಾಗಿರಲಿ ಅಂತ ಬಿಟ್ಕೊಂಡಿದೆ ಇದನ್ನೆಲ್ಲ ಸಮವಾಗಿ ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಇವಾಗ 4 ಪೀಸು ಒಂದೇ ಸಮವಾಗಿದೆ ನೋಡಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಇಲ್ಲಿಗೆ ನೆಕ್ ಬರಬೇಕು. ಇವಾಗ ನಾನು ವರ್ಕ್ ಮಾಡಿರುವಂಥದ್ದನ್ನು ತೆಗೆದುಬಿಡ್ತೀನಿ. ವರ್ಕ್ ಏನು ಮಾಡ್ಕೊಂಡಿದ್ದೀನಿ 2 ಪೀಸ್ನ ತೆಗೆದುಬಿಡ್ತೀನಿ ನೋಡಿ. ಇವೆರಡು ಪೀಸ್ನ ತೆಗೆದುಬಿಟ್ಟು ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕು ನಾನು ಸ್ಕ್ವೇರ್ ಟೇಪ್ ಇಟ್ಟಿದ್ದೀನಿ, ಫ್ರಂಟು ನಾನು ರೌಂಡ್ ನೆಕ್ನೇ ಇಟ್ಕೊತಿದ್ದೀನಿ ನೋಡಿ. ಈ ರೀತಿ ರೌಂಡ್ ನೆಕ್ನೇ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಡಾಟ್ಗೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಡಾಟಿಗೂ ಕೂಡ ಒಂದೇ ಸಲ ಮಾರ್ಕ್ನ ಮಾಡ್ಕೋತೀನಿ. ನೋಡಿ 4 ಆಗಿರೋದ್ರಿಂದ ಒಂದು ಸಲ ಇಲ್ಲ 2 ಸಲ ಈ ರೀತಿ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಒಂದು ಸಮವಾಗಿ ಇಟ್ಕೊಂಡು ಆದಷ್ಟು ಐರನ್ ಮಾಡಿಕೊಂಡ್ರೆ ಒಂದಕ್ಕೊಂದು ಕಚ್ಕೊಂಡು ಬಿಟ್ಟಿರುತ್ತೆ, ಆವಾಗ ಅದು ಬೇರೆ ಆಗಲ್ಲ ನೋಡಿ. ಈ ರೀತಿ ನಾನು ಡಾಟಿಗೂ ಕೂಡ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ. ನೀವು ಬೇಕು ಅಂದರೆ ಬೇಕಾದ್ರೆ ಅಳತೆ ಬ್ಲೌಸಲ್ಲೇ ನೀವು ಅಳತೆನ ಮಾಡಿಕೊಂಡು ಡಾಟಿಗೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿತಿರೋಂಥರಾದರೆ ಹಾಗೆ ಮಾರ್ಕ್ ಮಾಡ್ಕೋಬೇಡಿ. ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿಕೊಂಡು ಅದನ್ನು ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ಒಂದು ಸೂಜಿನ ಏನಾದರೂ ಹಾಕಿ ಈ ರೀತಿ ಮಾಡಿಕೊಂಡ್ರೆ ಎಲ್ಲದಕ್ಕೂ ಕೂಡ ಇದಕ್ಕೂ ಕೂಡ ಮಾರ್ಕ್ ಮಾಡ್ಕೋಬೋದು ನಾವು ನೀಟಾಗಿ. ಎಷ್ಟೆಷ್ಟು ಹಿಡಿಬೇಕು ಅನ್ನೋದನ್ನು ಇದನ್ನು ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. ಈ ರೀತಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಈ ರೀತಿ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಪುನಃ ಬ್ಲೌಸನ್ನೆಲ್ಲ ತೊಗೊಂಡು ನಾವು ಅಳತೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇವಾಗ ಇದರಲ್ಲೇ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ತೀನಿ. ಬಾಕ್ಸ್ ಪಟ್ಟಿನ ಕಟ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಅಳತೆನ ತಗೋತೀನಿ ನಾನು ನೋಡಿ. ಇದೇನಿದೆ ಇದು ನೋಡಿ 3/4 ಇದೆ, ಸರಿ ಇಲ್ಲ 3/2 ಇದೆ, 1/4 ಇಂಚ್ ಅಷ್ಟೇ, 3/2 ಇದೆ. ಇದು ನೋಡಿ ಇದನ್ನು ಈ ರೀತಿ ಇಟ್ಕೊತೀನಿ. 7 ಇದೆ, ಇದನ್ನು ಬಿಟ್ಬಿಡ್ತೀನಿ. ಇದನ್ನು ಬಿಟ್ಬಿಟ್ಟು 7 3/2 ಅಂತ ಅಂದ್ಕೊಳ್ಳಿ, 10/2 ಆಗುತ್ತೆ ನೋಡಿ. ಈ ರೀತಿ 10/2ಗೆ ಮಾರ್ಕ್ ಮಾಡ್ಕೊತೀನಿ. ಒಂದು ಅರ್ಧ ಇಂಚು ಬೇಕಾದ್ರೆ ನೀವು ಉದ್ದಾನೇ ಬಿಟ್ಕೊಳ್ಳಿ. ಬೇಕಾದ್ರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಉದ್ದ ಬಂದರೆ ಕಟ್ ಮಾಡ್ಕೋಬೋದು. ತುಂಡ ಆದರೆ ಎಕ್ಸ್ಟ್ರಾ ಪೀಸ್ ಎಲ್ಲ ಕೊಟ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇದನ್ನು 3/2 ಇಟ್ಕೊಂಡಿದ್ದೀನಿ. ಇದನ್ನು 3/2 ಇಟ್ಕೊಂಡು ಇದನ್ನು 3 ಇಟ್ಕೊತಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬ್ಲೌಸಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿ. ಈ ರೀತಿ ಇಟ್ಕೊಂಡು ಬ್ಲೌಸಲ್ಲಿ ಚೆಕ್ ಮಾಡ್ಕೋಬೋದು ನೋಡಿ. ಇದು 2/4 ಇದೆ, ಇದು ನೋಡಿ 2/4 ಇದೆ. ಇದಕ್ಕೆ ಒಂದು ಅರ್ಧ ಇಂಚು 3/4 ಇಂಚು ಆ್ಯಡ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಆ ರೀತಿನೂ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು
ನಾನು ಆದಷ್ಟು ಇವರಿಗೆ ಅಭ್ಯಾಸ ಆಗಿರೋದ್ರಿಂದ ಅಳತೆ ಗೊತ್ತಿರೋದ್ರಿಂದ ಹಾಗೇ ಕಟ್ ಮಾಡ್ಕೊಂಡು ಬಿಡ್ತೀನಿ. ನೀವು ಬೇಕು ಅಂದರೆ ಬ್ಲೌಸಲ್ಲಿ ಎಲ್ಲದನ್ನು ಹೊಸ್ದಾಗಿ ಕಲಿತಿರೋರಂಥ ಹೊಸ್ದಾಗಿ ನಾವು ಟೈಲರಿಂಗ್ನ ಕಲಿತಿದ್ದೀವಿ ಅನ್ನೋರಾಗಿದ್ದರೆ ಎಲ್ಲದನ್ನು ಕೂಡ ನೀವು ಆದಷ್ಟು ಟೇಪಲ್ಲಿ ಅಳತೆ ಮಾಡಿ ಬ್ಲೌಸಲ್ಲಿ ನೋಡಿ ಒಂದು ಸಲ ಇಲ್ಲ 2 ಸಲ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಈಗ ಬಾಕ್ಸ್ ಪಟ್ಟಿನೂ ಕೂಡ ಕಟ್ ಮಾಡಿಕೊಂಡೆ. ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ 4 ನೀಟಾಗಿ ಇಲ್ಲಿ ನೋಡಿ ಈ ರೀತಿ ಏರುಪೇರು ಇರುತ್ತೆ, ಅದನ್ನು ನೋಡ್ಕೋಬೇಕು ನಾವು. ಈ ರೀತಿ ಇಟ್ಕೊಂಡು ನೋಡಿ ನೀಟಾಗಿ 4 ಸಮವಾಗಿ ಇಟ್ಕೋಬೇಕು ನಾವು 4. ನೋಡಿ ಈ ರೀತಿ 4 ಸಮವಾಗಿ ಇಟ್ಕೊಂಡು ಇವಾಗ ನೋಡಿ ಇದಕ್ಕೆ ಒಂದು 1/2 ಇಂಚು ಹೊಲಿಗೆಗೆ ಬಿಟ್ಕೋತೀನಿ ನಾನು. ಸಮವಾಗಿಲ್ಲ ಅಂದರೆ ಬೇಕಾದ್ರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಸ್ಟ್ರೈಟಾಗಿ ಪೀಸ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತೀನಿ. ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ನಾನು ಆದಷ್ಟು ಅಳತೆ ಬ್ಲೌಸ್ನ ಕೊಟ್ಟರೆ ಬ್ಲೌಸಲ್ಲಿ ಇಟ್ಕೊಂಡೇ ಈ ರೀತಿ ಅಳತೆನ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಟೇಪಲ್ಲಿ ಕೂಡ ಅಳತೆ ಮಾಡ್ಕೋಬೋದು ನೀವು. ಈ ರೀತಿ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಬ್ಲೌಸ್ನ ಇಟ್ಕೋಬೇಕು. ಬ್ಲೌಸ್ನ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಹೊಲಿಗೆಗೆ ಮಾರ್ಕು ಈ ರೀತಿ ಮಾಡ್ಕೊಳ್ಳಿ. ಈ ಕಂಕ್ಳು ಪಾಯಿಂಟು ಅಷ್ಟೇ, ಇದನ್ನು ಕೂಡ ಅಷ್ಟೇ, ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕ್ ಮಾಡ್ಕೊಳ್ಳಿ, 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನೋಡಿ ಇದು ಅಷ್ಟೇ, ಸುತ್ತಳತೆ ಎಷ್ಟಿದೆ ಕರೆಕ್ಟಾಗಿ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಏನು ಬಿಟ್ಕೊಳ್ಳೋ ಆಗಿಲ್ಲ. ಈ ಲೆಂತಿಗೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಇಲ್ಲಿ ಕಂಕ್ಳು ಪಾಯಿಂಟ್ಗೂ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಬ್ಲೌಸನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು, ಜಾಸ್ತಿ ಎಳೆದು ಇಟ್ಕೋಬಾರ್ದು, ಜಾಸ್ತಿ ಲೂಸು ಬಿಡಬಾರ್ದು. ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ಇದು ಅಷ್ಟೇ, ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಇದು ಕೂಡ ಕೆಲವೊಂದು ಸಲ ತುಂಬ ತುಂಡ ಆಗಿಬಿಡುತ್ತೆ. ಆವಾಗಲೂ ಕೂಡ ಬ್ಲೌಸು ಸ್ಲೀವ್ಸ್ ಎಳ್ದಾಗತ್ತೆ, ಅದನ್ನು ನೋಡ್ಕೋಬೇಕು ನೀವು. ಈ ರೀತಿ ನೀಟಾಗಿ ಇಟ್ಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಕಟ್ ಮಾಡಬೇಕಾಗತ್ತೆ ಕೆಲವೊಂದು ಸಲ. ನೋಡಿ ಈ ರೀತಿ ಮಾರ್ಕೆಲ್ಲ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಈ ರೀತಿ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಸ್ಕೇಲಲ್ಲಿ ಗೆರೆನ ಹಾಕೋತಿದ್ದೀನಿ. ಈ ರೀತಿ ಗೆರೆನ ಹಾಕ್ಕೊಂಡು ಈ ರೀತಿ ಶೇಪ್ನ ಕೊಟ್ಕೋತೀನಿ. ನೋಡಿ ಈ ರೀತಿ ಶೇಪ್ನ ಕೊಟ್ಕೋಬೇಕು. ಆದಷ್ಟು ಮೇಲೂ ಮಾಡಬಾರ್ದು, ಆದಷ್ಟು ಕೆಳಗಡೆನೂ ಮಾಡಬಾರ್ದು. ಈ ರೀತಿ ಸಮವಾಗಿ ನೀಟಾಗಿ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇದು ಏನಿದೆ ಕರೆಕ್ಟಾಗಿ ಏನು ಹೊಲಿಗೆ ಬರುತ್ತೆ ಅಲ್ಲಿಗೆ ಒಂದು ಗೆರೆನ ಹಾಕೋತೀನಿ. ಈ ರೀತಿ 2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಹಾಕೋತೀನಿ. 2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಗೆರೆನ ಹಾಕ್ಕೊಂಡಿದ್ದೀನಿ. ಆವಾಗಲೇ ನಾವು ಚೆಕ್ ಮಾಡಿದಾಗ 9.5 ಇತ್ತು ಅಂತ ಅನ್ಕೋತೀನಿ. ನೋಡಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ನೀವು ಬ್ಲೌಸಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. ನೋಡಿ 9.5 ಇದೆ. ಇಲ್ಲ ನೀವು ಏನು ಕಟ್ ಮಾಡಿರ್ತೀರಾ ಇದನ್ನು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀರಾ ಅದರಲ್ಲಾದರೂ ಅಳತೆ ಮಾಡಿಕೊಂಡು 9.5 ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರುತ್ತೆ ನೋಡಿ 9.5 ಕರೆಕ್ಟಾಗಿ ಬಂದಿದೆ. ಇವಾಗ ಕರೆಕ್ಟಾಗಿರೋದ್ರಿಂದ ನಾನು ಕಟ್ ಮಾಡ್ಕೊತೀನಿ ನೀಟಾಗಿ. 4 ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ. ಇವಾಗ ಇದಕ್ಕೆಲ್ಲ ನೀಟಾಗಿ ಮ್ಯಾಚ್ ಹೊಡ್ಕೋತೀನಿ. ಕೆಲವೊಂದು ಸಲ 4-5 ಪೀಸ್ನ ಕಟ್ ಮಾಡಿದಾಗ ಇಲ್ಲೂ ಕೂಡ ಉದ್ದ ತುಂಡ ಆಗಿಬಿಡುತ್ತೆ, ಇದನ್ನು ಕೂಡ ನೋಡ್ಕೋಬೇಕು ನಾವು. ಇಲ್ಲೂ ಕೂಡ ಒಂದು ಉದ್ದ ಒಂದು ತುಂಡ ಆ ರೀತಿ ಎಲ್ಲ ಆಗಿಬಿಟ್ಟಿರುತ್ತೆ, ಅದನ್ನು ಕೂಡ ನೋಡ್ಕೋಬೇಕು. ನೋಡಿ ಇದನ್ನು ಇಲ್ಲಿ ಮತ್ತು ಇಲ್ಲೆಲ್ಲ ಒಂದು ಸಲ ಇಲ್ಲ 2 ಸಲ ನೋಡ್ಕೋಬೇಕು, ತುಂಡ ಆಗಿಬಿಡುತ್ತೆ, ಅದನ್ನು ನೋಡ್ಕೋಬೇಕು. ನೋಡಿ ಇವಾಗ ಇದನ್ನು 4 ಪೀಸಲ್ಲಿ ಇದನ್ನು ತಗೊಂಡು ನೋಡಿ ಒಂದು ಕಡೆ ಮಾತ್ರ ಈ ರೀತಿ ನೀಟಾಗಿ ತಗೊಂಡು ನೋಡಿ. ಮತ್ತು 4 ಪೀಸ್ ಇರೋದ್ರಿಂದ ಕೆಲವೊಂದು ಸಲ ಚುಟ್ಕ ಬಿದ್ದಿರಲ್ಲ, ಅದನ್ನು ಕೂಡ ನೋಡ್ಕೋಬೇಕು. ನೋಡಿ ಈ ರೀತಿ ಮಾಡಿಕೊಂಡು ಇವಾಗ ನಾನು ಫ್ರಂಟ್ ಶೇಪ್ನ ಕೊಟ್ಕೋತಿದ್ದೀನಿ. ನೋಡಿ ಈ ರೀತಿ ಫ್ರಂಟ್ ಶೇಪು ಕೂಡ ಕೊಟ್ಕೊಂಡೆ. ನೋಡಿ ಇಷ್ಟೇ ನಾನು ಈಗ ವರ್ಕ್ ಪೀಸು ಮತ್ತು ವರ್ಕ್ ಮಾಡದೇ ಇರುವಂಥದ್ದು 4 ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ವರ್ಕ್ ಮಾಡಿರೋದಕ್ಕೆ ನೆಕ್ನ ಕಟ್ ಮಾಡ್ಕೊಂಡಿಲ್ಲ, ವರ್ಕ್ ಮಾಡದಿರೋದಕ್ಕೆ ನೆಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಈಸಿ, ನಿಮಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ನೆಲ್ಲ ಹಾಕ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ನನಗೂ ಕೂಡ ಸಪೋರ್ಟ್ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ.